49th ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ಎ ಕಮ ಕ್ಯಾಪಿಟಲ್ ಎ ಕಮ ಬಿ ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದೆನ್ ಪ್ರೂವ್ ದಟ್ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ 2. ಓಕೆ, ಸೊ ಈಗ ನಾವು ಟು ಪ್ರೂವ್ ಏನ್ ಮಾಡ್ಬೇಕಂದ್ರೆ ಕ್ಯಾಪಿಟಲ್ ಎ ಇಸ್ ಈಕ್ವಲ್ ಟು ಸ್ಮಾಲ್ ಎ ಪ್ಲಸ್ ಸ್ಮಾಲ್ ಬಿ ಬೈ 2 ಅಂತ ಪ್ರೂವ್ ಮಾಡ್ಬೇಕು. ಅವ್ರು ಕೊಟ್ರೆ ಎ ಪಿ ಏನು, ಎ ಕಮ ಕ್ಯಾಪಿಟಲ್ ಎ ಕಮ ಬಿ. ಓಕೆ, ಸೊ ಎ ಪಿ ನಲ್ಲಿ ಇದ್ರೆ ಓಕೆ ನಮ್ಗೆ ಏನ್ ಗೊತ್ತು, ಇವ್ರಿಬ್ಬರ ಮಧ್ಯ ಡಿಫ್ರೆನ್ಸ್ ಏನಿರುತ್ತೋ ಇವ್ರಿಬ್ಬರ ಮಧ್ಯ ಡಿಫ್ರೆನ್ಸ್ ಕೂಡ ಸೇಮ್ ಇರುತ್ತೆ. ಓಕೆ, ಸೊ ನಥಿಂಗ್ ಬಟ್ A1 A2 A3 ಅನ್ಕೊಂಡ್ರೆ ಓಕೆ ನಮಗೆ ಏನ್ ಗೊತ್ತಿರ್ಬೇಕಂದ್ರೆ A3 ಮೈನಸ್ A2 ಎಷ್ಟಿರುತ್ತೋ ಓಕೆ ನೀವೇ ನೋಡ್ರಿ, A3 ಮೈನಸ್ A2 ಎಷ್ಟಿರುತ್ತೋ A2 ಮೈನಸ್ A1 ಕೂಡ ಅಷ್ಟೇ ಇರಬೇಕು, A2 ಮೈನಸ್ A1 ಕೂಡ ಅಷ್ಟೇ ಇರ್ಬೇಕು. ಈಗ A1 ಏನಂತ ತಗೊಂಡ್ವಿ, A1 ಬಂದ್ಬಿಟ್ಟು ಇಲ್ಲಿ ಏನಿಲ್ಲಿ ಇದು A1. ಓಕೆ, ಇದು A1, ಇದು A2, ಇದು A3. ಈಗ ಬರೆಯೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ. A3 ಇದ್ದಲ್ಲಿ ಏನ್ ಬರಿಬೇಕು ನಾನು, ಬಿ ಬರಿಬೇಕು, ಮೈನಸ್ A2 ಇದ್ದಲ್ಲಿ ಏನು ಕ್ಯಾಪಿಟಲ್ ಎ ಇಸ್ ಈಕ್ವಲ್ ಟು ಮತ್ತೆ A2 ಇದ್ದಲ್ಲಿ ಕ್ಯಾಪಿಟಲ್ ಎ ಮೈನಸ್ A1 ಇದ್ದಲ್ಲಿ ಎ. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಎಲ್ಲವೂ ಶಿಫ್ಟ್ ಮಾಡ್ಕೊಂಡು ಹೋಗ್ತೀನಿ. ಈಗ ಬಿ, ಈ ಮೈನಸ್ ಎ ಕಡೆ ಬಂದ್ರೆ ಪ್ಲಸ್ ಎ ಆಗುತ್ತೆ, ಎ ಈ ಮೈನಸ್ ಎ ಕಡೆ ಹೋದ್ರೆ ಪ್ಲಸ್ ಎ ಆಗುತ್ತೆ. ಈಗ ಈ ಬಿ ಪ್ಲಸ್ ಎನ ನಾನು ಎ ಪ್ಲಸ್ ಬಿ ಅಂತ ಬರಿಬಹುದು. ಎ ಪ್ಲಸ್ ಎ ಏನು 2a. ಓಕೆ, ಉಲ್ಟಾ ಬರೆದ್ರೆ 2a ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ, ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಆಗುತ್ತೆ. ಸೊ ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿದ್ದು, ನಾವು ಅದನ್ನ ಪ್ರೂವ್ ಮಾಡಿದ್ವಿ. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಆಮೇಲೆ ನಾವು ಗ್ರೂಪ್ ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅದರಿಂದ ಏನೇನ್ ಅಡ್ವಾಂಟೇಜಸ್, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯಿನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಸೊ ದಟ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಲ್ಲಾ LBA ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಸೊಲ್ಯೂಷನ್ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.